ಇವತ್ತು ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ನಿನ್ನೆ ಬೆಳಗ್ಗೆ 11:30ರ ಸುಮಾರಿಗೆ ಅವರು ವಿಧಿವಶರಾಗಿದ್ರು. ಇಡೀ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹಲವು ಗಣ್ಯರು ಅವರ ಸಿರಿ ಜರ್ನಿಯನ್ನ ಕೊಂಡಾಡಿದ್ರು. ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹಿರಿಯ ನಟಿ ಕಳೆದುಕೊಂಡು ಇಡೀ ಸ್ಯಾಂಡಲ್ವುಡ್ ಬಡವಾಗಿದೆ. ಸರೋಜಾದೇವಿ ಮಲೇಶ್ವರಂ ನಿವಾಸಕ್ಕೆ ನಟಿ ಉಮಾಶ್ರೀ ಅವರು ಕೂಡ ಭೇಟಿ ಕೊಟ್ಟರು. ಸರೋಜಾದೇವಿ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ ನಟಿ ಉಮಾಶ್ರೀ. ಸರೋಜಾದೇವಿ ಭಾರತ ಕಂಡ ಅತ್ಯಂತ ಶ್ರೇಷ್ಠ ನಟಿ ಅಂತ ಹೇಳಿದ್ದಾರೆ. ಸರೋಜಮ್ಮ ದಕ್ಷಿಣ ಭಾರತದ ಮೇರು ನಟಿ ಅಂತ ಕೂಡ ಹಿರಿಯ ನಟಿ ಉಮಾಶ್ರೀ ಅವರು ಅಂತಿಮ ದರ್ಶನದ ಬಳಿಕ ಮಾತನಾಡಿದ್ದಾರೆ. ಅವರು ಇಲ್ಲ ಅನ್ನೋದನ್ನ ಈ ಕ್ಷಣಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಸಾಧನೆ ಇಂದಿನ ಯುವ ಪೀಳಿಗೆಗೆ ಮಾದರಿ ಅಂತ ಕೂಡ ಹೇಳಿದ್ದಾರೆ. ಅವರನ್ನ ನೋಡಿ ಕಲಿಯೋದು ತುಂಬಾ ಇದೆ ಅಂತ ಹಿರಿಯ ನಟಿ ಉಮಾಶ್ರೀ ಕೂಡ ಸರೋಜಾದೇವಿಯವರ ಅಂತಿಮ ದರ್ಶನ ಪಡೆದುಕೊಂಡು ಭಾವುಕರಾಗಿ ಮಾತನಾಡಿದ್ದಾರೆ. ಹಿರಿಯ ನಟಿ ಉಮಾಶ್ರೀ ಅವರು ಇವತ್ತು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಬಿ ಸರೋಜಾದೇವಿಯವರದ್ದು ಅಂತಿಮ ದರ್ಶನ ಪಡೆದುಕೊಂಡು ಅವರ ಸಿರಿ ಒಡನಾಟವನ್ನ ನೆನೆದಿದ್ದಾರೆ. ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ಹಾಗಾಗಿ ಅವರು ಹಾಕಿಕೊಟ್ಟಂತಹ ಬುನಾದಿ ಯುವ ಪೀಳಿಗೆಗೆ ಇವತ್ತಿಗೂ ಕೂಡ ಅದು ಮಾದರಿ ಅನ್ನುವಂತಹ ವಿಚಾರವನ್ನ ಉಮಾಶ್ರೀ ಅವರು ಮಾತನಾಡಿದ್ದಾರೆ. ಅವರು ಇಲ್ಲ ಅನ್ನೋದನ್ನ ಈ ಕ್ಷಣಕ್ಕೂ ಕೂಡ ನಂಬೋದಕ್ಕಾಗ್ತಾ ಇಲ್ಲ. ಅಂತಹ ಮೇರು ನಟಿಯನ್ನ ಕಳೆದುಕೊಂಡು ಇಡೀ ಚಿತ್ರರಂಗ ಇವತ್ತು ಬಡವಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಟಿ ಉಮಾಶ್ರೀ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಪ್ರಮುಖವಾಗಿ ಬಿ ಸರೋಜಾದೇವಿ ಹಿರಿಯ ನಟಿ. ನಾವು ಯಾವಾಗಲೂ ಹೇಳ್ತೀವಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಅಂತ. ಪ್ರಮುಖವಾಗಿ ಸರೋಜಾದೇವಿಯವರು ಒಂದೇ ಒಂದು ದಿನಕ್ಕೂ ಕೂಡ ಮೇಕಪ್ ಇಲ್ಲದೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗಲೂ ಕೂಡ ಜನಮಾನಸದಲ್ಲಿ ಸರೋಜಾದೇವಿಯವರನ್ನ ಹೇಗೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರು, ಸಿನಿಮಾಗಳಲ್ಲಿ ನೋಡಿ ಕಣ್ತುಂಬಿಕೊಂಡಿದ್ರು, ನಿಜ ಜೀವನದಲ್ಲೂ ಕೂಡ ಬಿ ಸರೋಜಾದೇವಿಯವರು ಹಾಗೆ ನೋಡೋದಕ್ಕೆ ಸಿಗ್ತಾ ಇದ್ರು ಅಂತ. ಯಾವತ್ತೂ ಕೂಡ ಮೇಕಪ್ ಇಲ್ಲದೆ ಅವರು ಮನೆಯಿಂದ ಆಚೆ ಬಂದಿರುವಂತ ಉದಾಹರಣೆಗಳೇ ಇಲ್ಲ ಅಂತ. ಸಾರ್ವಜನಿಕವಾಗಿ ಎಲ್ಲೂ